ಏ ಗುರು, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಫ್ಟರ್ ಲಾಂಗ್ ಟೈಮು. ಜಗ್ಗಿ ದಿನ ಆಯ್ತು, ಒಂದು 3 ತಿಂಗಳಾಯ್ತು 4 ತಿಂಗಳಾಯ್ತು ವೀಡಿಯೋಸ್ ಬಿಟ್ಟಿಲ್ಲ. ಏನೋ ಅಂತ ಸಣ್ಣ ಟ್ರಿಪ್ ಥರ ಬಂದೀವಿ ಇವತ್ತು. ಅದನ್ನು ತೋರಿಸ್ಬೇಕಂತ, ಎಕ್ಸ್ಪ್ಲೋರ್ ಮಾಡಬೇಕಂತ ಬಂದೀವಿ. ಅದಕ್ಕೆ ವಿಡಿಯೋ ಮಾಡೋಕ್ಕೆ ಕಾರಣ ಇದೆ. ಜಗ್ಗಿ ದಿನ ಆಯ್ತು ಯೂಟ್ಯೂಬ್ದಾಗ ವೀಡಿಯೋಸ್ ಬಿಟ್ಟಿಲ್ಲ. ಅದಕ್ಕೆ ಮತ್ತೆ ಅನ್ಕೇಸ್ ಇವಾಗ ಬಿಡಕತ್ತೀವಿ. ದಬ್ದಬಿ ಫಾಲ್ಸಿಗೆ ಬಂದೀವಿ. ವ್ಯೂ ನೋಡ್ರಿ, ಇಲ್ಲಿ ವ್ಯೂ ಇಲ್ಲಿ ನೋಡಿ ಕಳೆದೋಗ್ಬೇಕು. ಇಲ್ಲಿ ನೋಡಿದ್ರೆ ಒಂದೇ ಗಾಡಿ ಮೇಲೆ 3 ಬಂದಿವಿ. ಯಾರು ನಂಬಿದ್ರು ದೋಸ್ತರನ್ನ ನಂಬೇಡ್ದು ಮಕ್ಕಳು. ಲಾಸ್ಟ್ ಮೂಮೆಂಟ್ ಕೈ ಕೊಡ್ತಾರ. 3 ಬಂದಿವಿ. ಆ ಮಕ್ಳು ಏನೇನು ಮಾಡ್ಕಲ್ಲ ಅನ್ಕೇಸಿ 3 ಮಕ್ಕಳಾರ ನಮ್ಮನ್ನು ನೋಡೋ ಇಬ್ಬರು, ನಾನೊಬ್ಬನು ಬಂದು ಒಂದು 220 ಗಾಡಿ ಮೇಲೆ ಈ ಕೆರೆ ವ್ಯೂ ನೋಡಿದ್ರೆ ಇಲ್ಲೇ ಇದ್ದು ಕಳೆದು ಹೋಗ್ತೀವಿ. ಇಲ್ಲೇ ಇದ್ದೇ ನೋಡ್ಕೊಂಡು ಕುಂತ್ರೆ. ಆಲ್ರೆಡಿ ಒಂದ್ಸಲ ಬಂದೀವಿ. ಅದಕ್ಕೆ ಈ ಸರಿ ಮತ್ತೆ ಬಂದೀವಿ. ಏನೋ ರಾತ್ರಿ ಪ್ಲ್ಯಾನ್ ಆಯಿತು. ಫ್ರೆಂಡ್ಸ್ ಬರ್ತೀವಿ ಅಂದರು. ಲಾಸ್ಟ್ ಮೂಮೆಂಟ್ ಕೈ ಕೊಟ್ಟರು. ಯಾರು ನಂಬಿದ್ರು ಫ್ರೆಂಡ್ಸನ್ನು ನಂಬೇಡ್ರಿ. ಈ ನಿಮ್ಮ ಗ್ರೂಪಲ್ಲೂ ಇಂಥ ಗಾಂಡು ಫ್ರೆಂಡ್ಸ್ ಇದ್ದರೆ ಟ್ಯಾಗ್ ಮಾಡಿರಿ ಅವ್ರಿಗೆ. ಇದು ನೋಡ್ರಿ ವ್ಯೂ. ನೆಕ್ಸ್ಟ್ ದಬ್ದಬ್ ಫಾಲ್ಸ್ ಹೋಗಿ ನಿಮ್ಮ ಹತ್ರ ಸಿಗ್ತೀವಿ. ನೆಕ್ಸ್ಟ್ ದಬ್ದಬ್ ಫಾಲ್ಸಲ್ಲಿ ಹೋಗ್ತೀವಿ. ಆಮೇಲೆ ನಿಮ್ಮ ದಬ್ದಬ್ ಫಾಲ್ಸ್ಗೆ ಹೋಗಿ ಅಲ್ಲಿ ಇನ್ನೊಂದು ಇಡನ್ ಇದೈತೆ ಫಾಲ್ಸ್. ಅಲ್ಲಿ ಒಂದು ಇನ್ನೊಂದು ಐತೆ, ಅದನ್ನು ಕೂಡ ತೋರ್ಸೋಕೆ ಟ್ರೈ ಮಾಡ್ತೀನಿ. 2 ಫಾಲ್ಸ್ ಇದ್ದಾವೆ. 2 ಫಾಲ್ಸ್ ಹೋಗ್ಬೇಕಲ್ಲಿ. ದಬ್ದಬಿ ಒಂದು ಇನ್ನೊಂದು ಏನೋ ಅದ್ರ ಹೆಸರು ನೋಡ್ರಿ. ಅಲ್ಲಿಗೆ ಹೋಗೋಕೆ ದಾರಿ ಇದ್ದದ. ಅಲ್ಲಿಗೆ ಹೋಗೋಕೆ ಇವಾಗ ಟೈಮ್ ಇಲ್ಲ, ಅದಕ್ಕೆ ಹೋಗೋವಲ್ವಿ ಅಲ್ಲಿಗೆ. ನೆಕ್ಸ್ಟು ಅಲ್ಲಿ ಹೋಗಿ ತೋರಿಸಿ ಫಾಲ್ಸ್ಗೆ ಹೋಗ್ತೀವಿ ಡೈರೆಕ್ಟು. ಇಲ್ಲಿ ಬಂದೀವಿ, ಆಲ್ರೆಡಿ ಬಂದು ಎಲ್ಲ ಫೋಟೋಸ್ ಎಲ್ಲ ಹೇಳಿದ್ವಿ. ಒಂದು ಹೋದ ವರ್ಷನೇ ಜುಲೈ ಟೈಮಲ್ಲಿ ಸೀದಾ ಫಾಲ್ಸ್ ಹೋಗಿ ಸಿಗ್ತೀನಿ. ಹಲೋ ಬೈ, ಫಾಲ್ಸ್ ಹತ್ರ ಬಂದೀವಿ. ಅಲ್ಲಿಗ ಫಾಲ್ಸು ನಾವಿನ್ನು ಇಲ್ಲಿ ಇದ್ದೀವಿ. ಇಲ್ಲಿ ವ್ಯೂ ನೋಡಿಬಿಡ್ರಿ. ವ್ಯೂ ಮಾತ್ರ ಮೈಂಡ್ ಬ್ಲೋಯಿಂಗ್. ವ್ಯೂ ನೋಡ್ಕೊಂಡು ಇಲ್ಲೇ ಇದ್ದುಬಿಡ. ಇಲ್ಲೇ ಒಂದು ಮನೆ ಕಟ್ಟಿಗೆ ಸಣ್ಣದೊಂದು ಜೋಪಡಿ ಹಾಕಿ ಇದ್ದು ಬಿಡ್ಬೇಕು ಅನ್ಸದ. ಏನು ವ್ಯೂ ಅದ, ನೆಕ್ಸ್ಟ್ ಲೆವೆಲ್. ಇದು ಯಾವ ಊರಲ್ಲ, ಮತ್ತೆ ಯಾದಗಿರಿಯಾಗಿ ಇಂಥ ವ್ಯೂ ಸೇಮ್ ಮಲೆನಾಡು ವ್ಯೂ ಇದ್ದದ. ಮೈಂಡ್ ಬ್ಲೋಯಿಂಗ್. ಬರೀ ಈಗ ನೇಚರ್ ಅಲ್ಲಿ ಯಾವುದು ಗುಡಿ ಅದು. ಅಲ್ಲಿ ಒಂದು ಇನ್ನು ಮೇಲೆ ಹೋಗಿ ತೋರಿಸ್ತೀವಿ. ಇಲ್ಲಾಂದರೆ ಹಿಂಗೆ ಅಲ್ಲಿ ಒಂದು ಗುಡಿ ಬರ್ತದ. ಅಲ್ಲಿ ಸಹ ಕೆಳಗೆ ಹೋಗಿ ಹಿಂಗೆ ನಡ್ಕೊಂತ ಹೋಗಿ ಟ್ರೆಕ್ ಮಾಡ್ಬೇಕು ಅಲ್ಲಿ. ಮತ್ತು ಹಿಂಗೆ ಮೇಲೆ ಏರಿ ಅಲ್ಲಿ ಇನ್ನೊಂದು ಫಾಲ್ಸ್ ಬರ್ತದೆ. ಅಲ್ಲಿ ಇನ್ನೂ ಮೇಲೆ ಹೋಗ್ಬೇಕು. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲು. ಅಲ್ಲಿಗೆ ಹೋಗಿ ತೋರಿಸ್ತೀನಿ. ಇವಾಗ ಅಲ್ಲಿಗೆ ಹೋಗೋಕೆ ಟ್ರೈ ಮಾಡ್ತೀವಿ. ಮಳೆ ಬಂದದಲ್ಲ, ಮತ್ತೆ ಕೆಸರು ಅಲ್ಲಿ ಸಹ ಮತ್ತೆ ನೀರಾಗ ಅಲ್ಲಿ ಎಲ್ಲ ಹೋಗ್ಬೇಕು. ಅಲ್ಲಿ ಸೀದಾ ಅಲ್ಲಿ ಕೆಳಗೆ ಹೋಗಿ ಸಿಗ್ತೀನಿ. ಬಾಯ್. ಬೈ ಫಾಲ್ಸ್ ಹತ್ರ ಬಂದೀವಿ. ಇನ್ನೇನು ಅಲ್ಲಿ ಯಾವ್ದು ಫಾಲ್ಸ್ ಮುಂದೆ. ಇಲ್ಲಿ ಇವಾಗ ಇಲ್ಲಿ ಸಹ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಸಹ ಗಾಡಿ ಇಲ್ಲಿ ಪಾರ್ಕ್ ಮಾಡೀವಿ. ಅಲ್ಲಿಗೆ ಹೋಗಿ ತೋರಿಸ್ತೀನಿ. ಇಲ್ಲಿ ಸಹ ಬರೀ ಕೆಸರಾಗಿ ಹೋಗ್ಬೇಕು. ಇಲ್ಲಿ ಸಹ ಬಾಯಿ ತೊದ್ಲಾಕತ್ತದ. ಇವಾಗ ಸ್ಟಾರ್ಟ್ ಆದ ಬಿಡು ವ್ಲಾಗ್ ಮಾಡೋದು. ನೆಕ್ಸ್ಟ್ ಟೈಮ್ ಅದು ಹಂಗೇನು ಆಗಂಗಿಲ್ಲ. ಇಲ್ಲಿ ಸಹ ಇಲ್ಲಿ ಬಟರ್ಫ್ಲೈ ಇರ್ತಾವ. ಅಲ್ಲಿ ನೋಡ್ರಿ ಬಟರ್ಫ್ಲೈ. ಅಲ್ಲಿ ಇವು ಇನ್ನೂ ಕಡಿಮೆ, ಇಲ್ಲ ಅಂದರೆ ಫುಲ್ ಇರ್ತಿದ್ವು. ಮತ್ತೆ ಕಲರ್ ಸೀದಾ ಅಲ್ಲಿ ಹೋಗಿ ಸಿಗ್ತೀನಿ. ಇಲ್ಲ ನಡ್ಬಾರ್ಕ ವಿಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ. ಯಾಕಂದರೆ ಇಲ್ಲೆಲ್ಲ ಕಲ್ಲುಗಳು ಇರ್ತಾವ. ಜಾರಿ ಬಿಡೋ ಚಾನ್ಸಸ್ ಕೂಡ ಜಗ್ಗಿರ್ತದ. ಅದ್ರಾಗ 80,000 ಸಾವಿರ ಕೊಟ್ಟು ಫೋನ್ ತೊಗೊಂಡು ಕೆಳಗೆ ಬಿತ್ತಂದರೆ ಮತ್ತೆ ಟೋಟಲಿ ಲಾಸ್. ಸೀದಾ ಅಲ್ಲಿಗೆ ಹೋಗಿ ಸಿಗ್ತೀವಿ. ಬಾಯ್. ಮೆಟ್ಲು ಅಲ್ಲಿಗೆ ಹೋಗ್ಬೇಕು.
ಅಲ್ಲಿ ಒಂದೆರಡು ಫೋಟೋ ತಕ್ಕಂತೀವಿ ಸ್ಟೋರಿದಾಗ. ಇಷ್ಟು ದೂರ ಮಂದಿ ಫೋಟೋ ಇರ್ಲಾರ್ದಂಗೆ ಇರ್ತೀವಿ, ಫೋಟೋ ತಕ್ಕಬೇಕು. ಇಲ್ಲಿ ಕೆಳಗೆ ಬಿದ್ದ ನಿಮಗ. ಸ್ವಲ್ಪ ಏನಾದರೂ ಮಾತಾಡ್ಕೊಂತ ಹೋಗ್ರಿ, ಇಲ್ಲ ಏನಾದರೂ ಸೌಂಡ್ ಮಾಡ್ಕೊಂತ ಹೋಗ್ರಿ. ಯಾಕಂದರೆ ಹುಳ ಪುಡಿಗಳು ಇರ್ತಾವ, ಅದರಿಂದ ಬಚಾವ್ ಆಗಬೇಕಲ್ಲ. ಅವು ಕೂಡ ಏನು ಹಾನಿ ಆಗಬಾರ್ದು, ನಮಗೂ ಕೂಡ ಏನು ಆಗಬಾರ್ದು. ನಮ್ಮ ಮನೆಗೆ ಹೇಳೇ ಬಂದಿಲ್ಲ. ಹಿಂಗೆ ಟ್ರಕ್ಕಿಂಗ್ ಮಾಡ್ಬೇಕು, ಟ್ರಕ್ಕಿಂಗ್. ಯಾವ ಮನೆ ನೆಕ್ಸ್ಟ್ ಟೈಮ್ ನೀವು ಕೂಡ ಯಾರು ಬರಂಗಿದ್ರೆ DM ಮಾಡ್ರಿ. ಹಾಂ ನೋಡ್ಕೊಂಡು ಬರ್ರಿ ನೀವು ಕೂಡ ಬರಕಲ್ಕ. ಯಾಕಂದ್ರೆ ಇಲ್ಲೆಲ್ಲ ಹಾವು ಉಡುಮ್ ಅಂತಾರಲ್ಲ, ಉಡುಮ್, ಅದು ನೀರು ಮಾತ್ರ ಫುಲ್ ಫೋರ್ಸ್ ಇದ್ವು ಅಲ್ಲಿ. ಇವನು ನಮ್ಮವನು ಕೆಳಗೆ ಬಿದ್ದುಬಿಟ್ಟಲ್ಲ, ಅದ್ರಾಗ ನೀರು ಕಾಲು ಇಷ್ಟು ಒಳಗೆ ಹೋಗ್ಬಿಟ್ಟದ, ಇಷ್ಟು ಒಳಗೆ ಹೋಗ್ಬಿಟ್ಟದ ಕಾಲು ಅವನು. ಅದಕ್ಕೆ ನೀವು ನೋಡೋಕಲ್ಕ ಕೂಡ ಒಂದು ಕಟ್ಟಿಗೆ ಇಟ್ಕರೆ, ಇಲ್ಲಾಂದರೆ ನೋಡಿ ಬರ್ರಿ. ದಮ್ಮ ಏರಕ್ಕಂತ ಮಾತಾಡಕತ್ತೀನಿ, ಸೀದಾ ಫಾಲ್ಸ್ ಹತ್ರ ಹೋಗಿ ಸಿಗ್ತೀನಿ. ನೀವು ಕೂಡ ಹಿಂಗೆ ಸೌಂಡ್ ಮಾಡ್ಕೊಂತ ಬರ್ತೀರಿ. ನಮ್ಗೆ ಇದು ಒಂದ್ಸರಿ ಬಂದೀವಿ, ನಮ್ಗೆ ರೂಟ್ ಗೊತ್ತದ, ಅದಕ್ಕೆ ಇಷ್ಟು ಈಸಿ ಹೊಂಟಿವಿ. ನಮ್ಗೆ ಅವಾಗೆ ಒಂದ್ಸರಿ ಬಂದಿದ್ವಿ. ಅಲ್ಲಿ ಕೂಡ ಫಾಲ್ಸಲ್ಲಿ ಯಾರು ಇದ್ದಾರ? ಬೈ ವ್ಯೂ ನಮ್ಮ ಡ್ಯಾಮ್ ಟ್ರಕ್ಕಿಂಗ್ ಮಾಡಬೇಕು. ಡ್ಯಾಮ್ ಬಿಡು ಸೈಕ್ ನಾವು ಬಂದಾಗ ಇಷ್ಟು ಗ್ರೀನರಿ ಇದ್ದಿದ್ದಿಲ್ಲ. ಇವಾಗ ಮಳೆ ಬಂದದಲ್ಲ, ಅದಕ್ಕೆ ಇಷ್ಟು ಗ್ರೀನರಿ. ಸೀದಾ ಅಲ್ಲಿ ಹೋಗಿ ಸಿಗ್ತೀನಿ. ಮತ್ತೆ ಚಾರ್ಜ್ ಇಲ್ಲ ಫೋನಾಗ. ಮತ್ತು ಇನ್ನೊಂದು ಫಾಲ್ಸ್ ಕೂಡ ತೋರಿಸ್ಬೇಕು ನನಗೆ. ಅಲ್ಲಿ ಕೂಡ ಜಗ್ಗಿ ಟ್ರಕ್ಕಿಂಗ್ ಮಾಡ್ಬೇಕು, ಅಲ್ಲಿ ಕೂಡ ಜಗ್ಗಿ ಟ್ರಕ್ಕಿಂಗ್ ಮಾಡಬೇಕು. ಲೆನ್ಸ್ ಎಲ್ಲ ಗಲೀಜ್ ಆಗಿಬಿಟ್ಟು ಈ ಥರ ಟ್ರಕ್ಕಿಂಗ್ ಮಾಡಬೇಕು. ನನ್ಗೆ ಅನ್ಸಿದ ಮಟ್ಟಿಗೆ ಇವಾಗ ನಮ್ಮ ವಿಡಿಯೋ ನೋಡಿ ಹುರ್ಕೊಂಡಿರ್ತಾರೆ ಅವ್ರು. ಮತ್ತೆ ಮುಂದಿನ ವಾರ ಮತ್ತೆ ಹೋಗಂತಾರೆ ನನಗೆ ಅನ್ಸಿದ ಮಟ್ಟಿಗೆ. ವ್ಯೂ ನೋಡ್ರಿ, ಇಲ್ಲಿ ವ್ಯೂ ಉನ್ನಲ್ಲ ಕಾದಲ್ಲ ಎಲ್ಲಿ. ಬೈ ನೋಡ್ಕೊಂಡು ಬರ್ರಿ ಬರೋರು. ಬಂದೇ ಬಿಟ್ಟಿವಿ ಫಾಲ್ಸ್ ಹತ್ರ. ಜಾರ್ತದಲ್ಲಿ ಹಿಂಗೆ ಹೋಗಮ್ ಸಂದೀಪ್. ಬ್ರೋ ಎಲ್ಲಿದ್ದೀರಿ? ಇಲ್ಲೊಬ್ರು ಬರಕ್ ಕುಂತಾರ. ಇಲ್ಲಿ ಬೈಯವರು ಇಲ್ಲೋ ನಮ್ಮ ಹುಡುಗರು ಎಷ್ಟು ಕಷ್ಟ ಮಾಡಕತ್ತಾರ ಇಲ್ಲಿ. ಬೈ ಇಲ್ಲಿ ಸಹ ನೋಡ್ತೀನಿ, ನಾನು ಟ್ರೈ ಮಾಡ್ತೀನಿ. ನಮ್ಮನ್ ಪೂರ ಸಿಗಿ ಬಿದ್ದಾನ. ನಾನು ಹಂಗೆ ಹೋಗಿ ಟ್ರೈ ಮಾಡ್ತೀನಿ. ಇಲ್ಲಿ ಕಾಲು ಜಾರಾಕತ್ತದ ಬೈ. ಇಲ್ಲಿ ನಾನು ಬೀಳ್ತಿದ್ದೆ. ಬೈ ಇಲ್ಲಿ ಸಹ ಈಜಿ ರೋಡ್ ಆದ ಬೇಡ, ಹಂಗೆ ಹೋಗಮ್ಮ. ಎಲ್ಲರೂ ಒಂದೇ ತಲ್ಲಿದ್ರೆ ಚಲೋ. ಇಲ್ಲಿ ಸಹ ಈಜಿ ದಾರಿ ಆದ, ಸುಮ್ಮನೆ ಆ ನೀರಾಗ ಹೋಗಿ ಬಿದ್ದಾರ. ಹಂಗತ್ತೇನೆ ಬೈ.
ಮಾಡ್ತೀನಿ. ಇಲ್ಲಿ ಸಹ ಅಲ್ಲಿ ಜಂಪ್ ಹೊಡೆದು ಮಾಡ್ತೀನಿ ತಡ್ರಿ. ನೀವು ಯಾರಾದ್ರೂ ಬರೋಕಾಲ್ಕ ಫುಲ್ ರಿಸ್ಕ್ ಅದ ಬ್ರೋ. ಇಲ್ಲಿ ನಮ್ಮನಿಗೆ 3 ಸಲ ಕೆಳಗೆ ಬಿದ್ದಾನೆ ಇಲ್ಲಿಗೆ. ಫುಲ್ ಟ್ರ್ಯಾಕ್ ನೀರು ಫುಲ್. ಅಲ್ಲಿ ಯಾರೋ ಬ್ರೋ ನಮ್ಮ ಸಂದೀಪ್ ಹೋಗಿ ಕುಂತು ನಾವಾಗ ಅಲ್ಲಿ ಹೋಗಿ ಬೈ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್. ಈ ವ್ಯೂಗ ಏನು ಹೇಳಕ್ಕೆ ಬರಂಗೆ ಇಲ್ಲ. ನಾ ಇಲ್ಲಿ ಸಹ ಅಲ್ಲಿ ಹೋಗಿ ಮಾಡ್ತೀನಪ್ಪ ಮತ್ತೆ ಫೋನು. ಫೈನಲಿ ಬೈ ದಬ್ಬಿ ಫಾಲ್ಸ್ ನೋಡು. ಇವು ನಮ್ಮಣ್ಣ ಅಣ್ಣ ಯೂಟ್ಯೂಬರ್ ಗುಲ್ಬರ್ಗ ಮಾಡಿ ನೋಡ್ರಿ ಅಷ್ಟೇ. ಬೈ ನಿಮ್ಮ ಯೂಟ್ಯೂಬ್ ಹೆಸ್ರೇನಪ್ಪ? ಯೂಟ್ಯೂಬ್ ಹೇಳ ಅಣ್ಣನ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ರಿ. ನಮ್ದು ಕೂಡ ಜಗ್ಗಿಲ್ಲ ಬೈ. ನಿಮ್ಗೆ ಭೀ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡ್ರಿ. ಅಣ್ಣಗೆ ಲೈಕ್ ಭೀ ಮಾಡ್ರಿ. ನಮ್ಮದು ಸಾಯಿ 09X ಅಂತ ಅದ ಯೂಟ್ಯೂಬಾಗ. ಅಣ್ಣವ್ರ ಫ್ರೆಂಡ್ಸ್ ಇವರಿಬ್ಬರು, ಅಲ್ಲಿಬ್ಬರು ಬೈ. ಎಲ್ಲ ಬಿಲ್ಡರ್ಸ್ ಇದ್ದಾರೆ ನಮ್ಮ ಅಣ್ಣವರು ಗುಲ್ಬರ್ಗ ಬೈನವರು. ಅಲ್ಲಿ ಇಬ್ಬರು ನಮ್ಮಣ್ಣ ನೋಡಿ ಗಬ್ಬರ್ ಸಿಂಗ್ ಹೆಂಗೆ ಮಕ್ಕಣ. ಬೈ ನೀವು ಯಾರಾದ್ರೂ ಬಂದರೆ ಇಲ್ಲಿ ಒಳಗೆ ಹೋಗ್ಬೇಡ್ರಿ. ಇಲ್ಲಿ ಸುಳಿ ಸುತ್ಕಂತದ. ಜಾಸ್ತಿ ಮಂದಿ ಸತ್ತೋಗ್ಯಾರ. ಬಂದರೆ ಇಲ್ಲಿ ತನಕ ಹೋಗ್ರಿ, ಅಲ್ಲಿ ತನಕ ಹೋಗ್ರಿ. ಲಾಸ್ಟ್ ಇಲ್ಲೇ ಅಲ್ಲಿ ತನಕ ಹೋಗ್ರಿ. ಜಾಸ್ತಿ ಒಳಗೆ ಹೋಗ್ಬೇಡ್ರಿ. ಯಾಕಂದರೆ ಅಲ್ಲಿ ಜಗ್ಗಿ ಜನ ಸತ್ತೋಗ್ಯಾರ. ಸತ್ತೋಗೋದವ್ರು ಬಿಡ್ರಿ. ಇವಾಗ ನೋಡ್ರಿ ವ್ಯೂ ನೋಡ್ರಿ ಅಲ್ಟಿಮೇಟ್. ಕೈ ಹೊಂಟವ. ಈ ಬ್ಯೂಟಿಫುಲ್ ವ್ಯೂ, ಬ್ಯೂಟಿಫುಲ್. ನಮ್ಮನ್ನು ಕರೆಕತ್ತೀನಿ ಇವಾಗ ಬರಕತ್ತಾನ. ಈ ಎಲ್ಲ ಬೈನೋರೆಲ್ಲ ಬಿಲ್ಡರ್. ಗಬ್ಬರ್ ಸಿಂಗ್ ಇನ್ನೊಂದು ಫಾಲ್ಸ್ ಸಿಕ್ತು ಬೈ. ಬೈ ಈಗ ನೆಕ್ಸ್ಟ್ ಫಾಲ್ಸ್ ಹೊಂಟಿವಿ. ಅಲ್ಲಿ ಜಗ್ಗಿ ಜನ ಅಣ್ಣನವರು ಮತ್ತು ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಕ್ಕೆ ಬಂದಿದ್ರು. ಅವ್ರನ್ನ ನೋಡಿ ಬೇಸರ ಬಂತು. ಅಲ್ಲಿ ಬಂದಿರೋ ಅಣ್ಣವ್ರು ಮಾತ್ರ ವೈಬ್ ಚಿತ್ತು ಪತ್ತು ದೋಸ್ತಾನೆ ಅಂದ್ರೆ ಅವ್ರದ್ದು. ಸ್ಪೀಕರ್ ತಂದು ಮ್ಯಾಗಿ ಮಾಡ್ಕೊಂಡು ಪಕ್ಕ ತಂದು ಫುಲ್ ಚಿಲ್ ಮಾಡಕ್ಕೆ ಕುಂತಾರ ಅವ್ರು. ಅದು ಹಂಗಿರ್ಬೇಕು. ನಾವು ಬಾಲೆ ಅಲ್ಲಿ ನಮ್ಮ ಅಂಬಾಯ ಕತ್ತಾಳಲ್ಲಿ ನಮ್ಮ ಅಪ್ಪ ಬಿಡವಲ್ಲ ಅಲ್ಲಿ. ಇಂಥ ದೋಸ್ತರು ಇದ್ದಾರೆ ಬೈ ನಮ್ಮ ಗಾಚಾರ್ಗೆ. ಇವಾಗ ನೆಕ್ಸ್ಟ್ ಫಾಲ್ಸ್ ಹೋಗ್ತೀನಿ. ನೀವು ಮಾತಾಡ್ಬೇಕಂದ್ರೆ ದಮ್ಮ ಇದಾಕುಂತ. ಇಲ್ಲಿ ಮಾತ್ರ ಚಿಲ್ಲ ವೈಬು. ಓಯ್ ಇವನು ಏನಿಲ್ಲ ಅಂದ್ರೆ ನಮ್ಮ ಇಬ್ಬರು ಫ್ರೆಂಡ್ಶಿಪ್ಪು ಒಂದು 18 ಇಯರ್ ಇಲ್ಲ 17 ಇಯರ್ ಫ್ರೆಂಡ್ಶಿಪ್ ಇಬ್ಬರದು. ಒಂದೊಂದು 5 ಇಯರ್ಸು. ಇದು ಬೈ ನಮ್ಮ ಫ್ರೆಂಡ್ಶಿಪ್ ಅಂದರೆ. ನೆಕ್ಸ್ಟು ಆ ಬೈನೂರ ಜೊತೆಗೆ ಗುಲ್ಬರ್ಗ ಹೋಗ್ಬೇಕು ಅನ್ಕೊಂಡಿವಿ. ಹೋಗಮ್ ಹಿಂಗೆ ಬೈ ವೈಬ್ ಮಾತ್ರ. ಯಾಕಂದರೆ ನಾವು ಗ್ರೀನರಿ ಲವರ್ಸ್. ಗ್ರೀನರಿ ಬೈ ಎಷ್ಟು ಲೆವೆಲ್. ಅಲ್ಲೊಂದು 2-3 ಹುಡುಗಿಯರು ಬಂದಿದ್ರು. ಅವ್ರು ದೊಡ್ಡ ಶೋ ಮಾಡಕ್ಕೆ ಕುಂತಾರ. ನಾವು ಹೀರೋನೇ ಅನ್ನಂಗೆ ಸಿಗ್ಮಾ ಬಾಯ್. ನಮ್ಗೆ ಅವೆಲ್ಲ ನಡೆಯಂಗಿಲ್ಲ. ಮತ್ತು ಇಲ್ಲಿಗೆ ಬಂದು ಸ್ಟಾರ್ಟಿಂಗ್ ಪಾಯಿಂಟು. ನೆಕ್ಸ್ಟ್ ಅಲ್ಲಿ ಹೋಗಿ ಸಿಗ್ತೀನಿ. ನೆಕ್ಸ್ಟ್ ಫಾಲ್ಸಲ್ಲಿ ಹೋಗಿ ಬೈ ಅಲ್ಲಿದ್ವಿ. ಇವಾಗ ಇಲ್ಲಿಗೆ ಬಂದ್ವಿ ಮೇಲೆ ಇಲ್ಲೆಲ್ಲ ಬಂದು ಇಲ್ಲಿ ಮಾತ್ರ ರ್ಯಾಕೆಟ್ ಬೈ. ಇಲ್ಲಿ ಯಾರು ಹೋಗ್ಬಾರ್ದಂತ ಹಾಕ್ಯಾರ. ಈ ಮಕ್ಕಳು ನೋಡಿದ್ರೆ ಆ ಕಡೆ ಹೊಂಟಾರ. ನಾವೇನು ಯಾರಿಗೆ ಕಮ್ಮಿ ಇಲ್ಲ. ರೂಲ್ಸ್ ಇದ್ದರೆ ಅವರಿಗೆ ನಮಗೆಲ್ಲ. ಇಲ್ಲಿ ಕಾಲು ಜಾರಿ ಅಕಸ್ಮಾತ್ ಬಿದ್ದರೆ ಅನ್ಕೋ
ಗೋವಿಂದ. ನಾಳೆ ಮತ್ತೆ ಮರಳಿ ಬಾರದೂರಿಗೆ. ಅಲ್ಲಿದ್ವಿ, ಇಲ್ಲಿಗೆ ಬಂದೀವಿ. ಮತ್ತೆ ನೆಕ್ಸ್ಟ್ ಅಲ್ಲಿ ಹಿಂಗೆ ಹೋಗಿ ಆ ಕಡೆ ಒಂದು ಫಾಲ್ಸ್ ಬರ್ತದೆ, ಆ ಕಡೆ ಸೈಡು ಅಲ್ಲಿ ಒಂದು ಹೋಗಿ ಅಲ್ಲಿ ಗೋರ್ಮೆಂಟ್ ಕಾಲ್ಗೆ ಹೋಗಿ ಊಟ ಗೀಟ ಮಾಡಿ ಸೀದಾ ಮನೆಗೆ. ಊಟ ಮಾಡಕ್ಕೆ ಬಂದು ಬ್ರೋ, ನಾವು ಊಟ ಮಾಡಿ ಸೀದಾ ರೈತರು ಹೋಗ್ತೀನಿ. ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಏನಾರು ಮಾಡ್ಕೇರಿ. ಬಾಯ್.